Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನಮ್ಮ ರೆಸಿಪಿ ಸ್ಲೈಸ್ಡ್ ಬ್ರಿಂಜಾಲ್ ಫ್ರೈ. And this is one of my favorite recipe. ಇದನ್ನ ನೀವು ಸೈಡ್ ಡಿಶ್ ಆಗಿ ಸರ್ವ್ ಮಾಡಬಹುದು. ತುಂಬಾ ಟೇಸ್ಟಿಯಾದ ರೆಸಿಪಿ. So don't miss the recipe. So let's see the ingredients. ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಡಲೆ ಹಿಟ್ಟು, ಬೆಳ್ಳುಳ್ಳಿ, ಎಣ್ಣೆ ಹಾಗೆ ಬದನೆಕಾಯಿ. ಓಕೆ ದೆನ್ ಲೆಟ್ ಸ್ಟಾರ್ಟ್ ದ ರೆಸಿಪಿ. ಮೊದಲಿಗೆ ನಾನು ಬದನೆಕಾಯಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ನ ಮಾಡ್ಕೊತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಇಷ್ಟಪಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾಕೆಂದರೆ ಈ ನಿಮ್ಮ ಸಪೋರ್ಟಿಂದ ನನಗೆ ತುಂಬಾ ಎಂಕರೇಜ್ಮೆಂಟ್ ಸಿಗುತ್ತೆ ಟು ಡೂ ಮೋರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈಗ ಬದನೆಕಾಯಿನ ಸ್ಲೈಸಸ್ ಆಗಿ ಮಾಡ್ಕೊಂಡಿದ್ದಾಯಿತು. ಇದು ಹಾಗೆ ಹೊರಗಡೆ ಇಟ್ಟರೆ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ನೀರಲ್ಲಿ ಹಾಕಿ ಇಡೋಣ. ಬದನೆಕಾಯಿನ ನೀವು ಒಂದು 1/2 ಇಂಚ್ ಗ್ಯಾಪಲ್ಲಿ ಕಟ್ ಮಾಡ್ಕೊಳ್ಳಿ, ತುಂಬ ದಪ್ಪದಾಗಿ ಕಟ್ ಮಾಡ್ಕೋಬೇಡಿ. ನೆಕ್ಸ್ಟ್ ಬದನೆಕಾಯಿ ಹಚ್ಚೋಕ್ಕೆ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ, ಆಮೇಲೆ 1 ರಿಂದ 1.5 ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಖಾರ ಹೆಚ್ಚು ಬೇಕಂದರೆ ಯು ಕ್ಯಾನ್ ಆ್ಯಡ್ ಮೋರ್. ಆಮೇಲೆ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ. ನೆಕ್ಸ್ಟ್ 1 ಸ್ಪೂನಷ್ಟು ಜೀರಿಗೆ ಪುಡಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಂಡ್ ಆಪ್ಷನಲ್ ಆಗಿ ನೀವು ಬೇಕಿದ್ರೆ ಸ್ವಲ್ಪ ಗರಂ ಮಸಾಲ ಪೌಡರ್ ಸಹ ಆ್ಯಡ್ ಮಾಡ್ಬೋದು. ಆಮೇಲೆ ಬೆಳ್ಳುಳ್ಳಿನ ಈ ಥರ ಸ್ವಲ್ಪ ತುರಿದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಬೆಳ್ಳುಳ್ಳಿ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿ ನಾನು ಒಂದು 6 ರಿಂದ 7 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈಗ ಈ ತುರಿದಿರೋ ಬೆಳ್ಳುಳ್ಳಿನ ಇದಕ್ಕೆ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬದನೆಕಾಯಿಂದ ನಾವು ವೆರೈಟೀಸ್ ಆಫ್ ರೆಸಿಪೀಸ್ನ ಟ್ರೈ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಚಟ್ನಿ ಮಾಡ್ಕೊಂಡಿರ್ತೀವಿ, ಪಲ್ಯ ಮಾಡಿರ್ತೀವಿ, ಇಲ್ಲ ಗ್ರೇವಿ ಮಾಡ್ಕೊಂಡಿರ್ತೀವಿ. ಬಟ್ ಈ ಥರ ನೀವೇನಾದರೂ ಟ್ರೈ ಮಾಡಿರಲಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ನೀವು ನಿಜವಾಗ್ಲೂ ಫ್ಯಾನ್ ಆಗಿಬಿಡ್ತೀರ. ಮಸಾಲೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಬದನೆಕಾಯಿ ಸ್ಲೈಸಸ್ನ ಅದಕ್ಕೆ ಹಾಕಿಬಿಟ್ಟು ಆ ಸ್ಲೈಸಸ್ಗೆ ಈ ಮಸಾಲ ಎಲ್ಲದನ್ನು ಚೆನ್ನಾಗಿ ಅಪ್ಲೈ ಮಾಡಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಹಾಕಿ, ಸ್ವಲ್ಪ ಎಣ್ಣೆ ಕಾದ ನಂತರ ಈ ಬದನೆಕಾಯಿ ಸ್ಲೈಸಸ್ನ ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ. ಇದು ಬೆನೆಯೋಕ್ಕೆ 1 ರಿಂದ 2 ನಿಮಿಷ ಆಗುತ್ತೆ. ಸೊ 1-2 ನಿಮಿಷ ಆಗ್ತಿದ್ದ ಹಾಗೆ ನೀವು ಇದನ್ನು ತಿರುಗಿಸಿ ಹಾಕಿ. ಎಸ್ ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಇದೇ ರೀತಿ ಎಲ್ಲದನ್ನು ತಿರುಗಿಸಿ ಹಾಕಿ ಈ ಸೈಡ್ ಸಹ 1 ರಿಂದ 2 ನಿಮಿಷ ಬೆನೆಗೆ ಬಿಡಿ. ಈ ರೆಸಿಪಿ ಎಸ್ಪೆಷಲಿ ನಮ್ಮ ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವರಿಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ಇದನ್ನು ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಓಕೆ, ಇದಾಗಿದೆ, ತೆಕ್ಕೊಂಬಿಡೋಣ. ವಾವ್, ನೋಡ್ತಾ ಇದ್ರೆ ಹಾಗೆ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ಲ? ಸೊ ಹಾಗಿದ್ರೆ ತಡ ಮಾಡದೆ ನೀವು ಈಗಲೇ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ಇದೇ ಥರ ಎಲ್ಲದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಟೇಸ್ಟಿಯಾಗಿರೋ ರೆಸಿಪಿನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಸ್ಲೈಸ್ಡ್ ಬ್ರಿಂಜಾಲ್ ಫ್ರೈ ರೆಡಿ. ಈ ರೆಸಿಪಿನ ನೀವು ವೈಟ್ ರೈಸ್ ಹಾಗೆ ಮಜ್ಜಿಗೆ ಸಾರಿಗೆ ಟ್ರೈ ಮಾಡ್ಬೋದು. ತುಂಬಾ ಎಕ್ಸಲೆಂಟ್ ಆಗಿರುತ್ತೆ ಆ್ಯಂಡ್ ದ ಟೇಸ್ಟ್ ವಿಲ್ ಬಿ ಅಲ್ಟಿಮೇಟ್. ಆ್ಯಂಡ್ ಆಲ್ಸೋ ನೀವು ವೈಟ್ ರೈಸ್ ಹಾಗೆ ಬೇಳೆ ಸಾರಿಗೆ ಸಹ ಟ್ರೈ ಮಾಡ್ಬೋದು. ಅದಕ್ಕೂ ಸಹ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಓಕೆ, ನನಗೆ ವೇಟ್ ಮಾಡೋಕ್ಕಾಗ್ತಾ ಇಲ್ಲ, ಟೇಸ್ಟ್ ಮಾಡ್ಬೇಕು ಅನಿಸ್ತಾ ಇದೆ. ಸೊ ಹಾಗಾಗಿ ನೀವು ಮಾಡ್ಕೊಳ್ಳಿ ಆ್ಯಂಡ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.